ನಮ್ಮ ಸ್ಪರ್ಮ್ ಹೆಲ್ತನ್ನು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಕೆಲವೊಂದು ಟಿಪ್ಸ್ಗಳನ್ನು ನಾನು ಹೇಳ್ತೇನೆ. ಒಂದು, ನಿಯಮಿತವಾದ ಎಕ್ಸಸೈಸ್. ನೀವು ಎಕ್ಸಸೈಸ್ ಟೈಮಿಂಗ್ಸ್ ಅನ್ನೋದು ನೀವು ಸ್ವೆಟ್ ಆಗುವ ನಂತರ ಶುರುವಾಗುವಂಥ ಸಹ, ಅದರಿಂದ ಪ್ರತಿದಿನ ಒಂದು ಅರ್ಧ ಗಂಟೆಯಿಂದ 45 ನಿಮಿಷದ ತನಕ ನೀವು ನಿಯಮಿತವಾದ ಎಕ್ಸಸೈಸ್ ಮಾಡೋದ್ರಿಂದ ನಮ್ಮ ಸ್ಪರ್ಮ್ ಹೆಲ್ತ್ ಅನ್ನೋದು ಇಂಪ್ರೂವ್ ಆಗುತ್ತೆ. ಎರಡನೇದು, ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ಫ್ರೂಟ್ಸಲ್ಲಿ ಈ ಸಿಟ್ರಸ್ ಫ್ರೂಟ್ಸ್, ಈ ಹುಳಿ ಅಂಶ ಇರುವಂಥ ಹಣ್ಣುಗಳಲ್ಲಿ ಯಥೇಚ್ಛವಾಗಿ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಇರುತ್ತೆ. ಮತ್ತು ಈ ನಮ್ಮ ಡ್ರೈ ಫ್ರೂಟ್ಸ್ಗಳಲ್ಲಿ ಬಾದಾಮ್ ಆಗಿರ್ಬೋದು, ದ್ರಾಕ್ಷಿ ಅಥವಾ ಗೋಡಂಬಿಗಳಾಗಿರ್ಬೋದು, ಇದರಲ್ಲಿ ಯಥೇಚ್ಛವಾಗಿ ಆ್ಯಂಟಿ ಆಕ್ಸಿಡೆಂಟ್ಸ್ ಪ್ರಾಪರ್ಟಿ ಇರೋದ್ರಿಂದ ಇದು ಸ್ಪರ್ಮ್ ಹೆಲ್ತನ್ನು ಕಾಪಾಡಿಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಮೂರನೆಯದ್ದು, ನೀವು ತಂಬಾಕು ಸೇವನೆ ಮಾಡ್ತಾಯಿದ್ರೆ, ಅದು ಗುಟ್ಕಾ ಆಗಿರ್ಬೋದು ಅಥವಾ ಎಲೆ ಅಡಿಕೆ ಜೊತೆ ತಂಬಾಕು ಸೇವನೆ ಮಾಡುವಂಥದ್ದು, ಅದು ಸಹ ಇದ್ದರೆ ಈ ತಂಬಾಕಿನ ಅಂಶದಿಂದ ಸ್ಪರ್ಮ್ ಹೆಲ್ತ್ಗೆ ತೊಂದರೆ ಆಗೋದ್ರಿಂದ ಅದನ್ನು ಹಿಂದೆ ಬಿಟ್ಟುಬಿಡೋದು ಒಳ್ಳೆಯದು. ಮತ್ತು ಸ್ಮೋಕಿಂಗ್ ಸಹ, ನೀವು ಐದರ್ ಬೀಡಿ ಅಥವಾ ಸಿಗರೇಟ್ ಸ್ಮೋಕಿಂಗ್ ಮಾಡ್ತಾಯಿದ್ರೆ ಅದನ್ನು ಸಹ ಬಿಡೋದು ಒಳ್ಳೆಯದು. ಇದನ್ನು ಬಿಟ್ಟಾಗ ನೀವು ಒಂದು 2ರಿಂದ 3 ತಿಂಗಳಲ್ಲಿ ನಿಮ್ಮ ಸ್ಪರ್ಮ್ ಹೆಲ್ತ್ ಆಟೋಮೆಟಿಕ್ಕಾಗಿ ಚೇಂಜ್ ಆಗೋದನ್ನ ನೀವು ಗಮನಿಸ್ಬೋದು. ಲಾಸ್ಟ್ ಒಂದು ಏನಪ್ಪ ಅಂತಂತಂದರೆ, ನೀವು ಆಲ್ಕೋಹಾಲ್ ತೊಗೊಳ್ತಾ ಇದ್ದರೆ, ಆಲ್ಕೋಹಾಲ್ ನಿಯಮಿತವಾಗಿ ತೊಗೊಳ್ಳೋದ್ರಿಂದ ಅಷ್ಟೊಂದು ಎಫೆಕ್ಟ್ ಆಗೋದಿಲ್ಲ. ಬಟ್ ನೀವೇನಾದರೂ ಓವರ್ ಡ್ರಿಂಕ್ ಮಾಡ್ತಾ ಇದ್ರಿ ಅಂತಂತಂದರೆ ಅದನ್ನು ಸಹ ನೀವು ನಿಲ್ಲಿಸೋದು ಒಳ್ಳೆಯದು.